ಜೈ ಭಾರತ್ ವಂದೇ ಮಾತರಂ. ಪಾಕಿಸ್ತಾನದಲ್ಲಿರುವುದು ಸೇಫ್ ಅಲ್ಲ ಅಂತ ಈಗ ಜಗತ್ ಜಾಹೀರವಾಗಿದೆ. ಈ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಒಂದು ಟ್ರೈನ್ ಅನ್ನೇ ಹೈಜಾಕ್ ಮಾಡಿದ್ದಾರೆ. ಅವರು ಪಾಕಿಸ್ತಾನದ ಸೈನಿಕರ ವಿರುದ್ಧ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡುತ್ತಿದ್ರು. ಆದರೆ ಈಗ ಪಾಕಿಸ್ತಾನದ ಈ ಟ್ರೈನ್ ಅನ್ನೇ ಹೈಜಾಕ್ ಮಾಡಿ ಸರ್ಕಾರಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಇದು ಪಾಕಿಸ್ತಾನದ ವಿಶೇಷವಾದ ರೈಲು. ಇದರ ಹೆಸರು ಜಾಫರ್ ಎಕ್ಸ್ಪ್ರೆಸ್. ಇದು ಬಲೂಚಿಸ್ತಾನ ಪ್ರಾಂತ್ಯದ ಕ್ವೆಟಾದಿಂದ ಪೈಗರ್ ಪಖ್ತೂನ್ವಾದ ಪೇಶಾವರದ ಕಡೆಗೆ ಈ ರೈಲು ಚಲಿಸುತ್ತಿತ್ತು. ಇನ್ನು ರೈಲಿಗೆ ಭದ್ರತೆ ಕೊಡಲು ಇದರಲ್ಲಿ ಸೈನಿಕರು ಕೂಡ ಇದ್ರು. ಈ ಹೈಜಾಕ್ ಮಾಡುವ ಸಂದರ್ಭದಲ್ಲಿ ಆ ಸೈನಿಕರನ್ನು ಕೊಂದು ಹಾಕಿದ್ದಾರೆ. ಸುಮಾರು 10ರಿಂದ 20 ಜನರು ಸೈನಿಕರು ಸತ್ತಿರುವ ಸಾಧ್ಯತೆಯೂ ಇದೆ. ರೈಲು ಬರುತ್ತಿರುವ ಸಂದರ್ಭದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿ ನಡೆಸುತ್ತಾರೆ. ರೈಲಿನ ರಕ್ಷಣೆಗಂತ ನಿಂತಿರುವ ಸೈನಿಕರು ಕೂಡ ಪ್ರತಿದಾಳಿ ನಡೆಸುತ್ತಾರೆ. ಈ ಲಿಬರೇಷನ್ ಆರ್ಮಿಯ ಸಂಖ್ಯೆ ತುಂಬಾ ಹೆಚ್ಚಿರುತ್ತೆ. ಹೀಗಾಗಿ ಪಾಕಿಸ್ತಾನದ ಸೈನಿಕರು ಕೂಡ ಶರಣಾಗುತ್ತಾರೆ. ಎಲ್ಲ ಟ್ರೈನ್ ಅನ್ನೇ ಹೈಜಾಕ್ ಮಾಡಿರ್ತಾರೆ. ಇವರಿಬ್ಬರ ಕಾಳಗ ಮುಂದುವರಿದಿದೆ. ಈ ಬಲೂಚ್ ಲಿಬರೇಷನ್ ಆರ್ಮಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಅವರ ವಿರುದ್ಧ ಪಾಕಿಸ್ತಾನ ಕ್ರಮ ಕೈಗೊಳ್ಳುತ್ತಿದೆ. ಅವರನ್ನು ಹೊಡೆದುರುಳಿಸಲಾಗುತ್ತದೆ. ಈ ಲಿಬರೇಷನ್ ಆರ್ಮಿಗೆ ಪಾಕಿಸ್ತಾನದಲ್ಲಿರುವ ಬೇರೆ ಸಂಘಟನೆಗಳ ಜೊತೆ ಟೈಅಪ್ ಕೂಡ ಇದೆ. ಈ ತೆಹರಿಕೆ ತಾಲಿಬಾನ್ ಏನಿದೆ ಅವರು ಕೂಡ ಈ ಲಿಬರೇಷನ್ ಆರ್ಮಿ ಜೊತೆ ಟೈಅಪ್ ಆಗಿದ್ದಾರೆ. ಅವರು ಈ ಟ್ರೈನ್ ಅನ್ನು ಹೈಜಾಕ್ ಮಾಡಿದ್ರು ಕೂಡ ಅವರ ಟಾರ್ಗೆಟ್ ಇದರಲ್ಲಿರುವ ಜನರುಗಳಲ್ಲ, ಬದಲಾಗಿ ಪಾಕಿಸ್ತಾನ ಸೇನೆ ಹಾಗೂ ಪಾಕಿಸ್ತಾನ ಸರ್ಕಾರ. ಇದರಲ್ಲಿರುವ ನಾಗರಿಕರಿಗೂ ಕೂಡ ಅವರು ಯಾವುದೇ ರೀತಿಯ ಅಪಾಯ ಮಾಡಲಿಲ್ಲ. ಆದರೆ ಎರಡು ಕಡೆಯಿಂದಲೂ ಒಂದು ಗುಂಡಿನ ಚಕಮಕಿ ನಡೆಯುತ್ತಿದೆ. ಆ ಸಂದರ್ಭದಲ್ಲಿ ನಾಗರಿಕ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಎಂಬುದು ಇನ್ನಷ್ಟೇ ಮಾಹಿತಿಗಳು ಹೊರಬರಬೇಕಾಗಿದೆ. ಪಾಕಿಸ್ತಾನ ಸೈನಿಕರ ಹೆಚ್ಚಿನ ಸಂಖ್ಯೆಯನ್ನು ಆ ಭಾಗಕ್ಕೆ ರವಾನಿಸಲಾಗಿದೆ. ಈ ಲಿಬರೇಷನ್ ಆರ್ಮಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಕೂಡ ಸೂಚಿಸಲಾಗಿದೆ. ಈ ಘಟನೆಯಿಂದಾಗಿ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಪ್ರೂವ್ ಆಗುತ್ತೆ ಅದು ಸುರಕ್ಷಿತ ರಾಷ್ಟ್ರವಲ್ಲ ಅಂತ. ಇದೇ ಕಾರಣಕ್ಕೆ ಪಾಕಿಸ್ತಾನದಲ್ಲಿ ಐಸಿಸಿ ಚಾಂಪಿಯನ್ ಟ್ರೋಫಿ ನಡೆಯುತ್ತಿದ್ದರೂ ಭಾರತದ ಕ್ರಿಕೆಟ್ ತಂಡದ ಆಟಗಾರರನ್ನು ಅಲ್ಲಿಗೆ ಕಳಿಸಲಿಲ್ಲ. ಬದಲಾಗಿ ದುಬೈಯಲ್ಲಿ ಹೈಬ್ರಿಡ್ ಮಾಡೆಲ್ ಅಲ್ಲಿ ಆಟ ಆಡಿಸಲಾಗಿತ್ತು. ಅದರಲ್ಲಿ ಭಾರತ ಚಾಂಪಿಯನ್ ಆಗಿ ಕೂಡ ಹೊರಹೊಮ್ಮಿತ್ತು. ಈ ಬಲೂಚ್ ಲಿಬರೇಷನ್ ಆರ್ಮಿಯನ್ನು ಲಘುವಾಗಿ ಪರಿಗಣಿಸುವಂತಿಲ್ಲ. ಈ ಸಂಘಟನೆಯಲ್ಲಿ ಸುಮಾರು ಜನರು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಇದೇ ಸಂಘಟನೆ ಪಾಕಿಸ್ತಾನದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಿತ್ತು. ಆದರೆ ಈಗ ಈ ಟ್ರೈನ್ ಅನ್ನೇ ಹೈಜಾಕ್ ಮಾಡಿ ಅಲ್ಲಿರುವ ಜನರು ಸೇಫ್ ಅಲ್ಲ ಅಂತ ಸಾಬೀತು ಮಾಡಿದ್ದಾರೆ. ಇವರ ಕೈಯಿಂದ ಈ ಟ್ರೈನ್ ಅನ್ನು ಬಿಡಿಸಿಕೊಳ್ಳಲು ಪಾಕಿಸ್ತಾನದ ಸೇನೆ ಹರಸಾಹಸ ಪಡುತ್ತಿದೆ. ಇನ್ನು ಬಲೂಚ್ ಲಿಬರೇಷನ್ ಆರ್ಮಿ ಬಳಿಯೂ ಶಸ್ತ್ರಾಸ್ತ್ರಗಳಿವೆ. ಅವರ ಸಂಖ್ಯೆಯೂ ಕೂಡ ಹೆಚ್ಚಿದೆ. ಹೀಗಾಗಿ ಅವರನ್ನು ಮಣಿಸುವುದಷ್ಟು ಸುಲಭದ ಮಾತಲ್ಲ.